ನೋಡಿರುವಂತಹ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈಗ ಹೊಸ ಇನ್ನೊಂದಷ್ಟು ಪಾಯಿಂಟ್ಸ್ ನ ಏನಾದ್ರೂ ಮಾರ್ಕ್ ಮಾಡಿದಾರಾ? ಈ 13 ಜಾಗಗಳು 13 ಸ್ಪಾಟ್ಸ್ ಏನಿದಾವೆ ಅದಲ್ಲದೆ ಬೇರೆ ಜಾಗಕ್ಕೂ ಕೂಡ ಹೋಗಿ ಅಗಿತಾ ಇದ್ದಾರಾ? ಏನ್ ನಡೀತಾ ಇದೆ? ಲಕ್ಷ್ಮಿ, ಪ್ರಮುಖವಾಗಿ ಗುರುತು ಅಂದ್ರೆ ಮುಸುಕುದಾರಿ ಗುರುತು ಮಾಡಿದ 13 ಜಾಗಗಳಲ್ಲಿ 10 ಉತ್ಖನಗಳನ್ನು ಮಾಡಲಾಗಿತ್ತು. ಈಗ ಇವತ್ತು 11, 12, 13 ಬಾಕಿ ಉಳಿದಿತ್ತು. ಅದರಲ್ಲೂ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ 11 ಮತ್ತು 12 ಒಂದು 100-200 ಮೀಟರ್ ಅಷ್ಟೇ ಇರುವಂತದ್ದು. ಈಗ 11ನ ಪ್ರಾರಂಭ ಮಾಡಬೇಕಾಗಿತ್ತು, ಆದ್ರೆ 12 ಕಡೆ ಹೋಗಿದ್ರು ಅಂತ ಅನ್ಬೋದು. ಸದ್ಯ ಇದೀಗ 4 ಜನ ಸಶಸ್ತ್ರವಾಗಿ ಪೊಲೀಸರು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಕಡೆಗೆ ಶವ ಸಿಕ್ತು ಅಥವಾ ಪಳೆಯುಳಿಕೆಗಳು ಸಿಕ್ತಾ ಅನ್ನೋ ಒಂದು ಮಾಹಿತಿ ಹೊರಗಡೆ ಆದ್ರೆ ಮತ್ತೊಂದಿಷ್ಟು ಜಾಗನ ಅಲ್ಲೇ ಕಲೆ ಹಾಕುವ ಪ್ರಕ್ರಿಯೆಗೆ ಮುಂದಾಗ್ತಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲೇ ಸದ್ಯಕ್ಕೆ ಬಿಡಿಬಿಟ್ಟಿರುವಂತ ವ್ಯವಸ್ಥೆ ಆಗಿರುವಂತದ್ದು. ಕುರ್ಚಿಗಳಾಗಿರ್ಬೋದು, ಬೇಕಾದ ಸಾಮಗ್ರಿಗಳೆಲ್ಲವನ್ನ ತೆಗೆದುಕೊಂಡು ಬೆಳಿಗ್ಗೆ ಅಂದ್ರೆ ಮಾಧ್ಯಮದ ಪ್ರತಿ ಬಾರಿ ಏನಾದ್ರು ತೆಗೆದುಕೊಂಡು ಹೋದಾಗ ಆ ಬಗ್ಗೆ ಸುದ್ದಿ ಮಾಡ್ತಾರೆ ಅನ್ನೋ ಒಂದು ವಿಷಯವಾಗಿ ಒಮ್ಮೆಲೆ ಬೆಳಗ್ಗೆ ಏನು ಪ್ರಕ್ರಿಯೆ ಆರಂಭ ಆಗುತ್ತೆ ಅದಾಗಲೇ ಎಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿರುವಂತ ವ್ಯವಸ್ಥೆ. ಸದ್ಯ 4 ಜನ ಶಸ್ತ್ರಸಜ್ಜಿತ ಪೊಲೀಸರು ಈಗ ಅಲ್ಲಿ ಎಂಟ್ರಿ ಕೊಟ್ಟಿರುವುದು ಒಂದಿಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರುವಂತದ್ದು. ಒಂದ್ರೆ ಮತ್ತೊಂದಿಷ್ಟು ಜಾಗಗಳನ್ನ ಕಲೆ ಹಾಕಲಿಕ್ಕೆ ಮುಂದಾಗಿದ್ದಾರಾ ಅಥವಾ ಏನಾದ್ರು ಪಳೆಯುಳಿಕೆಗಳು ಸಿಕ್ಕುತ್ತಾ ಅನ್ನೊಂದಿಷ್ಟು ಮಾಹಿತಿ ಈಗ ಲಭ್ಯ ಆಗಬೇಕಾಗಿರುವಂತದ್ದು. ಸದ್ಯ ಶಸ್ತ್ರಸಜ್ಜಿತ ಅಂತ ಪೊಲೀಸರು ಕೂಡ ಈಗ ಒಳಗಡೆ ಎಂಟ್ರಿ ಆಗಿರೋದು ಯಾವುದೇ ಕಾರಣಕ್ಕೂ 3-4 ದಿನದಿಂದ ಆಗಿರಲಿಲ್ಲ. ಇವತ್ತು ಆಗಿದ್ದಕ್ಕೆ ಒಂದಿಷ್ಟು ಅನುಮಾನಗಳಿಗೆ ಈ ಪೊಲೀಸರು ಹೋಗುವಂತ ವ್ಯವಸ್ಥೆ ಈಗ ಒಂದಿಷ್ಟು ಎಡೆಮಾಡಿಕೊಟ್ಟಿರುವಂತದ್ದು. ಸದ್ಯ ಶಸ್ತ್ರಸಜ್ಜಿತ ಪೊಲೀಸರು ಯಾಕೆ ಹೋದ್ರು ಹಾಗಾದ್ರೆ ಅನ್ನೊಂದು ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಒಂದ್ ವೇಳೆ ಮತ್ತಷ್ಟು ಜಾಗಗಳನ್ನ ಅಂದ್ರೆ ಮೊದಲೇ ಹೇಳಿದ್ದು 100 ಜಾಗಗಳು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಪ್ರಮುಖವಾಗಿ 13 ಆಗಿತ್ತು. 13 ಆದ ನಂತರ ಅಲ್ಲೇ ಅಂದ್ರೆ ದಟ್ಟಾರಣ್ಯದಲ್ಲೇ ಮತ್ತೊಂದಿಷ್ಟು ಜಾಗಗಳನ್ನ ಏನಾದ್ರು ನೆನಪು ಮಾಡ್ಕೊಂಡ ಅಥವಾ ನೆನಪಿಗೆ ಬಂತ ಅನ್ನುವಂಥದ್ದು. ಜೊತೆಗೆ ಅವನು ಹೇಳಿರುವಂತದ್ದನ್ನ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳ್ಳಾಗ್ತಿರೋದು, ಬರ್ಕೊಳ್ಳಾಗ್ತಿರೋದು ಇದೆಲ್ಲ ಇದ್ರೂ ಕೂಡ ಇದೀಗ ಒಂದಿಷ್ಟು ಜಾಗಗಳನ್ನ ಬಳಕೆ ಮಾಡ್ಕೊಂಡು ಅಂದ್ರೆ ಈಗ ಆಗಿರುವಂತಹ ಜಾಗಗಳನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಜಾಗಗಳನ್ನು ಗುರುತು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಈಗ ಹಾಗಾದ್ರೆ ಇನ್ನಷ್ಟು ಹೊಸ ತಂತ್ರಜ್ಞಾನವನ್ನೇನಾದ್ರೂ ತರಿಸ್ತಾ ಇದ್ದಾರಾ? ಅದೇನು ನೆಲದಲ್ಲಿ ರೆಡಾರ್ ತರಿಸಿ ನೋಡುವಂತದ್ದು ಈ ತರದೆಲ್ಲ ಪ್ಲಾನ್ ಇತ್ತು, ಆ ತರ ಏನಾದ್ರೂ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇದ್ದಾರಾ? ಅಂದ್ರೆ ಒಂದೊಂದು ಜಾಗಗಳನ್ನ ಪೂರ್ತಿಯಾಗಿ ಅಗದು ನೋಡೋದ್ರ ಬದಲಾಗಿ ಒಂದು ರಡಾರ್ ಆ ತರದ್ದೇನಾದ್ರೂ ತಂದ್ರೆ ಎಲ್ಲಿ ಮೂಳೆಗಳಿದ್ದಾವೆ, ಅಸ್ಥಿಪಂಜರಗಳಿದ್ದಾವೆ ಅಂಥದ್ದೇನಾದ್ರೂ ಕಂಡು ಬಂದಲ್ಲಿ ಅಂಥ ಜಾಗಗಳನ್ನ ಮಾತ್ರ ಅಗೆಯುವಂಥದ್ದು ಆ ತರ ಏನಾದ್ರೂ ಮಾಡ್ತಾ ಇದ್ದಾರಾ? ಹೇಗೆ ಮಾರುತಿ? ಲಕ್ಷ್ಮಿ, ನಿನ್ನೆಯಿಂದ ಕೂಡ ಈ ಚರ್ಚೆ ಸಾಕಷ್ಟು ಗ್ರಾಸವಾಗಿರುವಂತದ್ದು. ಅಂದ್ರೆ ಸುಜಾತಾ ಪರ ವಕೀಲ ಮಂಜುನಾಥ್ ಏನಿದ್ದಾರೆ ಅವರು ಕೂಡ ಇದೇ ಒಂದು GPR ನ ತರಿಸುವ ಮುಖಾಂತರ ಕೆಲಸ ಮಾಡಬೇಕು ಅಂತಕ್ಕಂಥ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಾರೆ ಪತ್ರ ಬರೆಯುವ ಮುಖಾಂತರ. ಸದ್ಯಕ್ಕೆ ಈಗ ಆ ಒಂದು ವ್ಯವಸ್ಥೆಗೆ ಒಂದಿಷ್ಟು ನಾಂದಿ ಹಾಕಬೇಕಾಗಿರುವಂತದ್ದು. ಅಂದ್ರೆ ಕೇವಲ ಇಟಾಚಿಗಳನ್ನ ಬಳಕೆ ಮಾಡಿ ಅಥವಾ ಕಾರ್ಮಿಕರನ್ನ ಬಳಕೆ ಮಾಡಿ ಏನು ಅಗಿತಾ ಇದ್ದಾರೆ ಈ ಜಾಗದ ಬದಲು ಆ ಒಂದು GPR ನ ಅಳವಡಿಕೆ ಮಾಡಿಕೊಂಡು ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾಹಿತಿ ಓಡಾಡ್ತಿರುವಂತದ್ದು. ಆದ್ರೆ ಸದ್ಯ ಆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲಿ ಲಭ್ಯ ಆಗಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ 13 ಜಾಗಗಳನ್ನ ಮುಗಿಸಿದ ಮೇಲೆ ಅಂದ್ರೆ ಉತ್ಖನನ ಕಾರ್ಯಗಳನ್ನ ಮುಗಿದ ಮೇಲೆ 14 ಅಥವಾ 15 ಜಾಗಗಳನ್ನ ಹುಡುಕುವ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಈಗ ಉತ್ಖನನಗಳನ್ನು ಮಾಡ್ತಾ ಇದ್ದಾರೆ 11 ಮತ್ತು 12 ಅಲ್ಲೇನು ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ದೊರಕಿರುವಂತದ್ದು. ಅಂದ್ರೆ 13ಕ್ಕೆ ಹೋಗಿ ಅಗೆಯುವ ಕೆಲಸ ಆಗಬೇಕು. ಅದು ರಸ್ತೆ ಮಧ್ಯ ಅಂದ್ರೆ ರಸ್ತೆ ಪಕ್ಕದಲ್ಲೇ ಇರುವಂತದ್ದು, ಮನೆಗಳಿರುವಂತದ್ದು, ಅದ್ರ ಜೊತೆಗೆ ನೇತ್ರಾವತಿ ತಟದ ಬಲಭಾಗದಲ್ಲಿರುವಂತದ್ದು. ಹೀಗಾಗಿ ಮತ್ತೆ ಅದೇ ಜಾಗದಲ್ಲಿ ಉತ್ಖನನ ಮಾಡಲಿಕ್ಕೆ ಅಥವಾ ಗ್ರಿಲ್ ಮಾಡಿ ಮುಸುಕುದಾರಿಂದ ಮತ್ತಷ್ಟು ಜಾಗಗಳನ್ನ ಹುಡುಕಾಡಲಿಕ್ಕೆ ಮುಂದಾಗ್ತದ್ರ ಅನ್ನುವಂತ ಅನುಮಾನಗಳು ಎಡೆ ಮಾಡಿಕೊಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ನೋಡಿರುವಂತಹ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈಗ ಹೊಸ ಇನ್ನೊಂದಷ್ಟು ಪಾಯಿಂಟ್ಸ್ ನ ಏನಾದ್ರೂ ಮಾರ್ಕ್ ಮಾಡಿದಾರಾ? ಈ 13 ಜಾಗಗಳು 13 ಸ್ಪಾಟ್ಸ್ ಏನಿದಾವೆ ಅದಲ್ಲದೆ ಬೇರೆ ಜಾಗಕ್ಕೂ ಕೂಡ ಹೋಗಿ ಅಗಿತಾ ಇದ್ದಾರಾ? ಏನ್ ನಡೀತಾ ಇದೆ? ಲಕ್ಷ್ಮಿ, ಪ್ರಮುಖವಾಗಿ ಗುರುತು ಅಂದ್ರೆ ಮುಸುಕುದಾರಿ ಗುರುತು ಮಾಡಿದ 13 ಜಾಗಗಳಲ್ಲಿ 10 ಉತ್ಖನಗಳನ್ನು ಮಾಡಲಾಗಿತ್ತು. ಈಗ ಇವತ್ತು 11, 12, 13 ಬಾಕಿ ಉಳಿದಿತ್ತು. ಅದರಲ್ಲೂ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ 11 ಮತ್ತು 12 ಒಂದು 100-200 ಮೀಟರ್ ಅಷ್ಟೇ ಇರುವಂತದ್ದು. ಈಗ 11ನ ಪ್ರಾರಂಭ ಮಾಡಬೇಕಾಗಿತ್ತು, ಆದ್ರೆ 12 ಕಡೆ ಹೋಗಿದ್ರು ಅಂತ ಅನ್ಬೋದು. ಸದ್ಯ ಇದೀಗ 4 ಜನ ಸಶಸ್ತ್ರವಾಗಿ ಪೊಲೀಸರು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಕಡೆಗೆ ಶವ ಸಿಕ್ತು ಅಥವಾ ಪಳೆಯುಳಿಕೆಗಳು ಸಿಕ್ತಾ ಅನ್ನೋ ಒಂದು ಮಾಹಿತಿ ಹೊರಗಡೆ ಆದ್ರೆ ಮತ್ತೊಂದಿಷ್ಟು ಜಾಗನ ಅಲ್ಲೇ ಕಲೆ ಹಾಕುವ ಪ್ರಕ್ರಿಯೆಗೆ ಮುಂದಾಗ್ತಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲೇ ಸದ್ಯಕ್ಕೆ ಬಿಡಿಬಿಟ್ಟಿರುವಂತ ವ್ಯವಸ್ಥೆ ಆಗಿರುವಂತದ್ದು. ಕುರ್ಚಿಗಳಾಗಿರ್ಬೋದು, ಬೇಕಾದ ಸಾಮಗ್ರಿಗಳೆಲ್ಲವನ್ನ ತೆಗೆದುಕೊಂಡು ಬೆಳಿಗ್ಗೆ ಅಂದ್ರೆ ಮಾಧ್ಯಮದ ಪ್ರತಿ
ಬಾರಿ ಏನಾದ್ರು ತೆಗೆದುಕೊಂಡು ಹೋದಾಗ ಆ ಬಗ್ಗೆ ಸುದ್ದಿ ಮಾಡ್ತಾರೆ ಅನ್ನೋ ಒಂದು ವಿಷಯವಾಗಿ ಒಮ್ಮೆಲೆ ಬೆಳಗ್ಗೆ ಏನು ಪ್ರಕ್ರಿಯೆ ಆರಂಭ ಆಗುತ್ತೆ ಅದಾಗಲೇ ಎಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿರುವಂತ ವ್ಯವಸ್ಥೆ. ಸದ್ಯ 4 ಜನ ಶಸ್ತ್ರಸಜ್ಜಿತ ಪೊಲೀಸರು ಈಗ ಅಲ್ಲಿ ಎಂಟ್ರಿ ಕೊಟ್ಟಿರುವುದು ಒಂದಿಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರುವಂತದ್ದು. ಒಂದ್ರೆ ಮತ್ತೊಂದಿಷ್ಟು ಜಾಗಗಳನ್ನ ಕಲೆ ಹಾಕಲಿಕ್ಕೆ ಮುಂದಾಗಿದಾರಾ ಅಥವಾ ಏನಾದ್ರು ಪಳವಳಿಕೆಗಳು ಸಿಕ್ಕುತ್ತಾ ಅನ್ನೊಂದಿಷ್ಟು ಮಾಹಿತಿ ಈಗ ಲಭ್ಯ ಆಗಬೇಕಾಗಿರುವಂತದ್ದು. ಸದ್ಯ ಶಸ್ತ್ರಸಜ್ಜಿತ ಅಂತ ಪೊಲೀಸರು ಕೂಡ ಈಗ ಒಳಗಡೆ ಎಂಟ್ರಿ ಆಗಿರೋದು ಯಾವುದೇ ಕಾರಣಕ್ಕೂ 3-4 ದಿನದಿಂದ ಆಗಿರಲಿಲ್ಲ. ಇವತ್ತು ಆಗಿದ್ದಕ್ಕೆ ಒಂದಿಷ್ಟು ಅನುಮಾನಗಳಿಗೆ ಈ ಪೊಲೀಸರು ಹೋಗುವಂತ ವ್ಯವಸ್ಥೆ ಈಗ ಒಂದಿಷ್ಟು ಎಡೆಮಾಡಿಕೊಟ್ಟಿರುವಂತದ್ದು. ಸದ್ಯ ಶಸ್ತ್ರಸಜ್ಜಿತ ಪೊಲೀಸರು ಯಾಕೆ ಹೋದ್ರು ಹಾಗಾದ್ರೆ ಅನ್ನೊಂದು ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಒಂದ್ ವೇಳೆ ಮತ್ತಷ್ಟು ಜಾಗಗಳನ್ನ ಅಂದ್ರೆ ಮೊದಲೇ ಹೇಳಿದ್ದು 100 ಜಾಗಗಳು 100 ಶವಗಳನ್ನು ಹುಟ್ಟಿದ್ದೇನೆ ಅಂತ ಹೇಳಿ ಪ್ರಮುಖವಾಗಿ 13 ಆಗಿತ್ತು. 13 ಆದ ನಂತರ ಅಲ್ಲೇ ಅಂದ್ರೆ ದಟ್ಟಾರಣ್ಯದಲ್ಲೇ ಮತ್ತೊಂದಿಷ್ಟು ಜಾಗಗಳನ್ನ ಏನಾದ್ರು ನೆನಪು ಮಾಡ್ಕೊಂಡ ಅಥವಾ ನೆನಪಿಗೆ ಬಂತ ಅನ್ನುವಂಥದ್ದು. ಜೊತೆಗೆ ಅವನು ಹೇಳಿರುವಂತದ್ದನ್ನ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳ್ಳಾಗ್ತಿರೋದು ಬರ್ಕೊಳ್ಳಾಗ್ತಿರೋದು ಇದೆಲ್ಲ ಇದ್ರೂ ಕೂಡ ಇದೀಗ ಒಂದಿಷ್ಟು ಜಾಗಗಳನ್ನ ಬಳಕೆ ಮಾಡ್ಕೊಂಡು ಅಂದ್ರೆ ಈಗ ಆಗಿರುವಂತಹ ಜಾಗಗಳನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಜಾಗಗಳನ್ನು ಗುರುತು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗುವಂತದ್ದು. ಶ್ರೀಲಕ್ಷ್ಮಿ ರೈಟ್. ಈಗ ಹಾಗಾದ್ರೆ ಇನ್ನಷ್ಟು ಹೊಸ ತಂತ್ರಜ್ಞಾನವನ್ನೇನಾದ್ರೂ ತರಿಸ್ತಾ ಇದ್ದಾರಾ? ಅದೇನು ನೆಲದಲ್ಲಿ ರೆಡಾರ್ ತರಿಸಿ ನೋಡುವಂತದ್ದು ಈ ತರದೆಲ್ಲ ಪ್ಲಾನ್ ಇತ್ತು, ಆ ತರ ಏನಾದ್ರೂ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇದ್ದಾರಾ? ಅಂದ್ರೆ ಒಂದೊಂದು ಜಾಗಗಳನ್ನ ಪೂರ್ತಿಯಾಗಿ ಅಗದು ನೋಡೋದ್ರ ಬದಲಾಗಿ ಒಂದು ರಡಾರ್ ಆ ತರದ್ದೇನಾದ್ರೂ ತಂದ್ರೆ ಎಲ್ಲಿ ಮೂಳೆಗಳಿದ್ದಾವೆ, ಅಸ್ಥಿಪಂಜರಗಳಿದ್ದಾವೆ, ಅಂಥದ್ದೇನಾದ್ರೂ ಕಂಡು ಬಂದಲ್ಲಿ ಅಂಥ ಜಾಗಗಳನ್ನ ಮಾತ್ರ ಅಗೆಯುವಂಥದ್ದು ಆ ತರ ಏನಾದ್ರೂ ಮಾಡ್ತಾ ಇದ್ದಾರಾ? ಹೇಗೆ ಮಾರುತಿ? ಲಕ್ಷ್ಮಿ, ನಿನ್ನೆಯಿಂದ ಕೂಡ ಈ ಚರ್ಚೆ ಸಾಕಷ್ಟು ಗ್ರಾಸವಾಗಿರುವಂತದ್ದು. ಅಂದ್ರೆ ಸುಜಾತಾ ಪರ ವಕೀಲ ಮಂಜುನಾಥ್ ಏನಿದ್ದಾರೆ ಅವರು ಕೂಡ ಇದೇ ಒಂದು GPR ನ ತರಿಸುವ ಮುಖಾಂತರ ಕೆಲಸ ಮಾಡಬೇಕು ಅಂತಕ್ಕಂಥ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಾರೆ ಪತ್ರ ಬರೆಯುವ ಮುಖಾಂತರ. ಸದ್ಯಕ್ಕೆ ಈಗ ಆ ಒಂದು ವ್ಯವಸ್ಥೆಗೆ ಒಂದಿಷ್ಟು ನಾಂದಿ ಹಾಕಬೇಕಾಗಿರುವಂತದ್ದು. ಅಂದ್ರೆ ಕೇವಲ ಇಟಾಚಿಗಳನ್ನ ಬಳಕೆ ಮಾಡಿ ಅಥವಾ ಕಾರ್ಮಿಕರನ್ನ ಬಳಕೆ ಮಾಡಿ ಏನು ಅಗಿತಾ ಇದ್ದಾರೆ ಈ ಜಾಗದ ಬದಲು ಆ ಒಂದು GPR ನ ಅಳವಡಿಕೆ ಮಾಡಿಕೊಂಡು ಕೆಲಸವನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಮಾಹಿತಿ ಓಡಾಡ್ತಿರುವಂತದ್ದು. ಆದ್ರೆ ಸದ್ಯ ಆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲಿ ಲಭ್ಯ ಆಗಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ 13 ಜಾಗಗಳನ್ನ ಮುಗಿಸಿದ ಮೇಲೆ ಅಂದ್ರೆ ಉತ್ಖನನ ಕಾರ್ಯಗಳನ್ನ ಮುಗಿದ ಮೇಲೆ 14 ಅಥವಾ 15 ಜಾಗಗಳನ್ನ ಹುಡುಕುವ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಈಗ ಉತ್ಖನನಗಳನ್ನ ಮಾಡ್ತಾ ಇದ್ದಾರೆ 11 ಮತ್ತು 12 ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ದೊರಕಿರುವಂತದ್ದು. ಅಂದ್ರೆ 13ಕ್ಕೆ ಹೋಗಿ ಅಗೆಯುವ ಕೆಲಸ ಆಗಬೇಕು. ಅದು ರಸ್ತೆ ಮಧ್ಯ ಅಂದ್ರೆ ರಸ್ತೆ ಪಕ್ಕದಲ್ಲೇ ಇರುವಂತದ್ದು, ಮನೆಗಳಿರುವಂತದ್ದು, ಅದ್ರ ಜೊತೆಗೆ ನೇತ್ರಾವತಿ ತಟದ ಬಲಭಾಗದಲ್ಲಿರುವಂತದ್ದು. ಹೀಗಾಗಿ ಮತ್ತೆ ಅದೇ ಜಾಗದಲ್ಲಿ ಉತ್ಖನನ ಮಾಡಲಿಕ್ಕೆ ಅಥವಾ ಗ್ರಿಲ್ ಮಾಡಿ ಮುಸುಕುದಾರಿಂದ ಮತ್ತಷ್ಟು ಜಾಗಗಳನ್ನ ಹುಡುಕಾಡಲಿಕ್ಕೆ ಮುಂದಾಗ್ತದ್ರ ಅನ್ನುವಂತ ಅನುಮಾನಗಳು ಎಡೆ ಮಾಡಿಕೊಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ ರೈಟ್. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ನೋಡಿರುವಂತಹ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈಗ ಹೊಸ ಇನ್ನೊಂದಷ್ಟು ಪಾಯಿಂಟ್ಸ್ ನ ಏನಾದ್ರೂ ಮಾರ್ಕ್ ಮಾಡಿದಾರಾ? ಈ 13 ಜಾಗಗಳು 13 ಸ್ಪಾಟ್ಸ್ ಏನಿದಾವೆ ಅದಲ್ಲದೆ ಬೇರೆ ಜಾಗಕ್ಕೂ ಕೂಡ ಹೋಗಿ ಅಗಿತಾ ಇದ್ದಾರಾ? ಏನ್ ನಡೀತಾ ಇದೆ? ಲಕ್ಷ್ಮಿ, ಪ್ರಮುಖವಾಗಿ ಗುರುತು ಅಂದ್ರೆ ಮುಸುಕುದಾರಿ ಗುರುತು ಮಾಡಿದ 13 ಜಾಗಗಳಲ್ಲಿ 10 ಉತ್ಖನನಗಳನ್ನ ಮಾಡಲಾಗಿತ್ತು. ಈಗ ಇವತ್ತು 11, 12, 13 ಬಾಕಿ ಉಳಿದಿತ್ತು. ಅದರಲ್ಲೂ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ 11 ಮತ್ತು 12 ಒಂದು 100-200 ಮೀಟರ್ ಅಷ್ಟೇ ಇರುವಂತದ್ದು. ಈಗ 11ನ ಪ್ರಾರಂಭ ಮಾಡಬೇಕಾಗಿತ್ತು, ಆದ್ರೆ 12 ಕಡೆ ಹೋಗಿದ್ರು ಅಂತ ಅನ್ಬೋದು. ಸದ್ಯ ಇದೀಗ 4 ಜನ ಸಶಸ್ತ್ರವಾಗಿ ಪೊಲೀಸರು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಕಡೆಗೆ ಶವ ಸಿಕ್ತು ಅಥವಾ ಪಳವಳಿಕೆಗಳು ಸಿಕ್ತಾ ಅನ್ನೋ ಒಂದು ಮಾಹಿತಿ ಒಂದೆಡೆ ಆದ್ರೆ ಮತ್ತೊಂದಿಷ್ಟು ಜಾಗನ ಅಲ್ಲೇ ಕಲೆ ಹಾಕುವ ಪ್ರಕ್ರಿಯೆಗೆ ಮುಂದಾಗ್ತಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲೇ ಸದ್ಯಕ್ಕೆ ಬಿಡುಬಿಟ್ಟಿರುವಂತ ವ್ಯವಸ್ಥೆ ಆಗಿರುವಂತದ್ದು. ಕುರ್ಚಿಗಳಾಗಿರ್ಬೋದು, ಬೇಕಾದ ಸಾಮಗ್ರಿಗಳೆಲ್ಲವನ್ನ ತೆಗೆದುಕೊಂಡು ಬೆಳಿಗ್ಗೆ ಅಂದ್ರೆ ಮಾಧ್ಯಮದ ಪ್ರತಿ ಬಾರಿ ಏನಾದ್ರು ತೆಗೆದುಕೊಂಡು ಹೋದಾಗ ಆ ಬಗ್ಗೆ ಸುದ್ದಿ ಮಾಡ್ತಾರೆ ಅನ್ನೋ ಒಂದು ವಿಷಯವಾಗಿ ಒಮ್ಮೆಲೆ ಬೆಳಗ್ಗೆ ಏನು ಪ್ರಕ್ರಿಯೆ ಆರಂಭ ಆಗುತ್ತೆ ಅದಾಗಲೇ ಎಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿರುವಂತ ವ್ಯವಸ್ಥೆ. ಸದ್ಯ 4 ಜನ ಶಸ್ತ್ರಸಜ್ಜಿತ ಪೊಲೀಸರು ಈಗ ಅಲ್ಲಿ ಎಂಟ್ರಿ ಕೊಟ್ಟಿರುವುದು ಒಂದಿಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರುವಂತದ್ದು. ಒಂದ್ರೆ ಮತ್ತೊಂದಿಷ್ಟು ಜಾಗಗಳನ್ನ ಕಲೆ ಹಾಕಲಿಕ್ಕೆ ಮುಂದಾಗಿದಾರಾ ಅಥವಾ ಏನಾದ್ರು ಪಳವಳಿಕೆಗಳು ಸಿಕ್ಕುತ್ತಾ ಅನ್ನೊಂದಿಷ್ಟು ಮಾಹಿತಿ ಈಗ ಲಭ್ಯ ಆಗಬೇಕಾಗಿರುವಂತದ್ದು. ಸದ್ಯ ಶಸ್ತ್ರಸಜ್ಜಿತ ಅಂತ ಪೊಲೀಸರು ಕೂಡ ಈಗ ಒಳಗಡೆ ಎಂಟ್ರಿ ಆಗಿರೋದು ಯಾವುದೇ ಕಾರಣಕ್ಕೂ 3-4 ದಿನದಿಂದ ಆಗಿರಲಿಲ್ಲ. ಇವತ್ತು ಆಗಿದ್ದಕ್ಕೆ ಒಂದಿಷ್ಟು ಅನುಮಾನಗಳಿಗೆ ಈ ಪೊಲೀಸರು ಹೋಗುವಂತ ವ್ಯವಸ್ಥೆ ಈಗ ಒಂದಿಷ್ಟು ಎಡೆಮಾಡಿಕೊಟ್ಟಿರುವಂತದ್ದು. ಸದ್ಯ ಶಸ್ತ್ರಸಜ್ಜಿತ ಪೊಲೀಸರು ಯಾಕೆ ಹೋದ್ರು ಹಾಗಾದ್ರೆ ಅನ್ನೊಂದು ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಒಂದ್ ವೇಳೆ ಮತ್ತಷ್ಟು ಜಾಗಗಳನ್ನ ಅಂದ್ರೆ ಮೊದಲೇ ಹೇಳಿದ್ದು 100 ಜಾಗಗಳು 100 ಶವಗಳನ್ನು ಹುಟ್ಟಿದ್ದೇನೆ ಅಂತ ಹೇಳಿ ಪ್ರಮುಖವಾಗಿ 13 ಆಗಿತ್ತು. 13 ಆದ ನಂತರ ಅಲ್ಲೇ ಅಂದ್ರೆ ದಟ್ಟಾರಣ್ಯದಲ್ಲೇ ಮತ್ತೊಂದಿಷ್ಟು ಜಾಗಗಳನ್ನ ಏನಾದ್ರು ನೆನಪು ಮಾಡ್ಕೊಂಡ ಅಥವಾ ನೆನಪಿಗೆ ಬಂತ ಅನ್ನುವಂಥದ್ದು. ಜೊತೆಗೆ ಅವನು ಹೇಳಿರುವಂತದ್ದನ್ನ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳ್ಳಾಗ್ತಿರೋದು ಬರ್ಕೊಳ್ಳಾಗ್ತಿರೋದು ಇದೆಲ್ಲ ಇದ್ರೂ ಕೂಡ ಇದೀಗ ಒಂದಿಷ್ಟು ಜಾಗಗಳನ್ನ ಬಳಕೆ ಮಾಡ್ಕೊಂಡು ಅಂದ್ರೆ ಈಗ ಆಗಿರುವಂತಹ ಜಾಗಗಳನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಜಾಗಗಳನ್ನು ಗುರುತು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗುವಂತದ್ದು. ಶ್ರೀಲಕ್ಷ್ಮಿ
ರೈಟ್. ಈಗ ಹಾಗಾದ್ರೆ ಇನ್ನಷ್ಟು ಹೊಸ ತಂತ್ರಜ್ಞಾನವನ್ನೇನಾದ್ರೂ ತರಿಸ್ತಾ ಇದ್ದಾರಾ? ಅದೇನು ನೆಲದಲ್ಲಿ ರೆಡಾರ್ ತರಿಸಿ ನೋಡುವಂತದ್ದು ಈ ತರದೆಲ್ಲ ಪ್ಲಾನ್ ಇತ್ತು, ಆ ತರ ಏನಾದ್ರೂ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇದ್ದಾರಾ? ಅಂದ್ರೆ ಒಂದೊಂದು ಜಾಗಗಳನ್ನ ಪೂರ್ತಿಯಾಗಿ ಅಗದು ನೋಡೋದ್ರ ಬದಲಾಗಿ ಒಂದು ರಡಾರ್ ಆ ತರದ್ದೇನಾದ್ರೂ ತಂದ್ರೆ ಎಲ್ಲಿ ಮೂಳೆಗಳಿದ್ದಾವೆ, ಅಸ್ಥಿಪಂಜರಗಳಿದ್ದಾವೆ, ಅಂಥದ್ದೇನಾದ್ರೂ ಕಂಡು ಬಂದಲ್ಲಿ ಅಂಥ ಜಾಗಗಳನ್ನ ಮಾತ್ರ ಅಗೆಯುವಂಥದ್ದು, ಆ ತರ ಏನಾದ್ರೂ ಮಾಡ್ತಾ ಇದ್ದಾರಾ? ಹೇಗೆ ಮಾರುತಿ? ಲಕ್ಷ್ಮಿ, ನಿನ್ನೆಯಿಂದ ಕೂಡ ಈ ಚರ್ಚೆ ಸಾಕಷ್ಟು ಗ್ರಾಸವಾಗಿರುವಂತದ್ದು. ಅಂದ್ರೆ ಸುಜಾತಾ ಪರ ವಕೀಲ ಮಂಜುನಾಥ್ ಏನಿದ್ದಾರೆ, ಅವರು ಕೂಡ ಇದೇ ಒಂದು GPR ನ ತರಿಸುವ ಮುಖಾಂತರ ಕೆಲಸ ಮಾಡಬೇಕು ಅಂತಕ್ಕಂಥ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಾರೆ, ಪತ್ರ ಬರೆಯುವ ಮುಖಾಂತರ. ಸದ್ಯಕ್ಕೆ ಈಗ ಆ ಒಂದು ವ್ಯವಸ್ಥೆಗೆ ಒಂದಿಷ್ಟು ನಾಂದಿ ಹಾಕಬೇಕಾಗಿರುವಂತದ್ದು. ಅಂದ್ರೆ ಕೇವಲ ಇಟಾಚಿಗಳನ್ನ ಬಳಕೆ ಮಾಡಿ ಅಥವಾ ಕಾರ್ಮಿಕರನ್ನ ಬಳಕೆ ಮಾಡಿ ಏನು ಅಗಿತಾ ಇದ್ದಾರೆ, ಈ ಜಾಗದ ಬದಲು ಆ ಒಂದು GPR ನ ಅಳವಡಿಕೆ ಮಾಡಿಕೊಂಡು ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾಹಿತಿ ಓಡಾಡ್ತಿರುವಂತದ್ದು. ಆದ್ರೆ ಸದ್ಯ ಆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲಿ ಲಭ್ಯ ಆಗಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ 13 ಜಾಗಗಳನ್ನ ಮುಗಿಸಿದ ಮೇಲೆ, ಅಂದ್ರೆ ಉತ್ಖನನ ಕಾರ್ಯಗಳನ್ನ ಮುಗಿದ ಮೇಲೆ 14 ಅಥವಾ 15 ಜಾಗಗಳನ್ನ ಹುಡುಕುವ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಆದರೆ ಸದ್ಯಕ್ಕೆ ಈಗ ಉತ್ಖನನಗಳನ್ನು ಮಾಡ್ತಾ ಇದ್ದಾರೆ 11 ಮತ್ತು 12, ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ದೊರಕಿರುವಂತದ್ದು. ಅಂದ್ರೆ 13ಕ್ಕೆ ಹೋಗಿ ಅಗೆಯುವ ಕೆಲಸ ಆಗಬೇಕು. ಅದು ರಸ್ತೆ ಮಧ್ಯ, ಅಂದ್ರೆ ರಸ್ತೆ ಪಕ್ಕದಲ್ಲೇ ಇರುವಂತದ್ದು, ಮನೆಗಳಿರುವಂತದ್ದು, ಅದ್ರ ಜೊತೆಗೆ ನೇತ್ರಾವತಿ ತಟದ ಬಲಭಾಗದಲ್ಲಿರುವಂತದ್ದು. ಹೀಗಾಗಿ ಮತ್ತೆ ಅದೇ ಜಾಗದಲ್ಲಿ ಉತ್ಖನನ ಮಾಡಲಿಕ್ಕೆ ಅಥವಾ ಗ್ರಿಲ್ ಮಾಡಿ ಮುಸುಕುದಾರಿಯಿಂದ ಮತ್ತಷ್ಟು ಜಾಗಗಳನ್ನ ಹುಡುಕಾಡಲಿಕ್ಕೆ ಮುಂದಾಗ್ತದ್ರ ಅನ್ನುವಂತ ಅನುಮಾನಗಳು ಎಡೆ ಮಾಡಿಕೊಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ಮಾರುತಿ, ಡೀಟೇಲ್ಸ್ಗಾಗಿ.